ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 3ನೇ ದಿನ ಎರಡೂ ಸೈನ್ಯಗಳ ವ್ಯೂಹ ರಚನೆ ಮತ್ತೆ ಘೋರ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಏನಂತ ತಿಳ್ಕೊಂಡಿದ್ವಿ? ಕೌರವರು ಗರುಡ ವ್ಯೂಹವನ್ನ ರಚನೆ ಮಾಡಿದ್ದನ್ನ ನೋಡಿ ಅರ್ಜುನ ಅರ್ಧಚಂದ್ರಾಕಾರದ ವ್ಯೂಹವನ್ನ ರಚನೆ ಮಾಡ್ತಾನೆ. ಆಮೇಲೆ ಯುದ್ಧ ಪ್ರಾರಂಭ ಆಗುತ್ತೆ. ರಥದೊಡನೆ ರಥಗಳು, ಆನೆಗಳ ಜೊತೆ ಆನೆ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಅರ್ಜುನ ಏನು ಮಾಡ್ತಾನೆ? ಕೌರವ ಪಕ್ಷದ ರಥಿಗಳ ಸೈನ್ಯವನ್ನ ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೌರವ ವೀರರು ಕೂಡ ಪ್ರಾಣವನ್ನೂ ಲೆಕ್ಕಿಸದೆ ಅವರು ಕೂಡ ಪಾಂಡವರ ಜೊತೆ ಹೋರಾಡೋದಕ್ಕೆ ನಿಂತ್ಕೊಳ್ತಾರೆ. ಎಷ್ಟು ಘೋರವಾದಂತಹ ಯುದ್ಧ ಮಾಡ್ತಾರೆ ಅಂತಂದ್ರೆ, ಪಾಂಡವರ ಪಕ್ಷದ ಸೈನಿಕರು, ಆಮೇಲೆ ಭೀಮಸೇನ, ಘಟೋತ್ಕಚ, ದ್ರೌಪದಿಯ ಮಕ್ಕಳು ಎಲ್ಲರೂ ಕೂಡ ಕೌರವರ ಸೈನ್ಯವನ್ನ ಯಾವ ರೀತಿ ಓಡಿಸೋದಕ್ಕೆ ಶುರು ಮಾಡ್ತಾರೆ ಅಂತಂದ್ರೆ, ದೇವತೆಗಳು ದಾನವರನ್ನ ಓಡಿಸ್ತಾರಲ್ಲ ಆ ರೀತಿ ಅವರನ್ನ ಓಡೋ ರೀತಿ ಮಾಡ್ತಾರೆ. ಅಷ್ಟು ಘೋರವಾದಂತಹ ಯುದ್ಧ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಂಜಯ ಹೇಳ್ತಾನೆ. ಈ ರೀತಿ ಒಬ್ರನ್ನೊಬ್ರು ಹೊಡಿತಾ ಕೊಲ್ತಾ ರಕ್ತಸಿಕ್ತವಾದಂತಹ ಕ್ಷತ್ರಿಯ ವೀರರು ಬಹಳ ಭಯಂಕರವಾಗಿ ಕಾಣಿಸ್ತಾ ಇದ್ರು ಅಂತ ಹೇಳಿ ಮುಂದುವರೆದು ಸಂಜಯ ಹೇಳ್ತಾನೆ, ಮಹಾರಾಜರೇ, ಅದೇ ಸಮಯಕ್ಕೆ ಸರಿಯಾಗಿ ದುರ್ಯೋಧನ 1000 ರಥಿಗಳ ಸೈನ್ಯವನ್ನ ತಗೊಂಡು ಘಟೋತ್ಕಚನ ಮುಂದೆ ಬರ್ತಾನೆ. ಇದೇ ರೀತಿ ಪಾಂಡವರು ಕೂಡ ಬಹಳ ದೊಡ್ಡ ಸೈನ್ಯದ ಜೊತೆ ಭೀಷ್ಮ ಮತ್ತೆ ದ್ರೋಣಾಚಾರ್ಯರ ಜೊತೆ ಹೋರಾಡೋದಕ್ಕೆ ನಿಂತ್ಕೊಳ್ತಾರೆ. ಅರ್ಜುನ ಕೂಡ ಕೋಪ ಮಾಡಿಕೊಂಡು ಸಮಸ್ತ ರಾಜರ ಮೇಲೆ ಎರಗುತ್ತಾನೆ, ಅಂದ್ರೆ ಅವ್ರ ಮೇಲೆ ಹಾರ್ತಾನೆ ಯುದ್ಧಕ್ಕೋಸ್ಕರ. ಅವನು ಬರ್ತಾ ಇರೋದನ್ನ ನೋಡಿ ರಾಜರು 1000 ರಥಗಳ ಮೂಲಕ 4 ಕಡೆಗಳಿಂದ ಅವನನ್ನ ಮುತ್ತಿಗೆ ಹಾಕ್ತಾರೆ. ಮತ್ತವರು ಅವರ ರಥಗಳ ಮೇಲೆ ಶಕ್ತಿ ಅಂದ್ರೆ ತ್ರಿಶೂಲ, ಗದೆ, ಪರಿಕ, ಕೊಡಲಿ, ಒನಕೆ ಈ ರೀತಿ ಅಸ್ತ್ರಶಸ್ತ್ರಗಳ ಮಳೆಯನ್ನೇ ಸುರಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಅರ್ಜುನ ವೇಗವಾಗಿ ಬರ್ತಾ ಇದ್ದಂತಹ ಆ ಶಸ್ತ್ರಗಳ ವೃಷ್ಟಿಯನ್ನ ತನ್ನ ಬಾಣಗಳಿಂದ ಮಧ್ಯದಲ್ಲೇ ತಡೀತಾನೆ. ಅವನ ಈ ಒಂದು ಅಲೌಕಿಕವಾದಂತಹ ಕೈಚಳಕವನ್ನ ನೋಡಿ ದೇವ, ದಾನವ, ಗಂಧರ್ವ, ಪಿಶಾಚ, ಸರ್ಪ ಮತ್ತೆ ರಾಕ್ಷಸ ಎಲ್ಲರೂ ಕೂಡ ಧನ್ಯ ಧನ್ಯ ಅಂತ ಅನ್ನೋದಕ್ಕೆ ಶುರು ಮಾಡ್ತಾರೆ. ಈಗ ಒಳ್ಳೆ ಕಡೆ ಯಾರಿರ್ತಾರೋ ಅವ್ರು ಏನಾದರೂ ಒಳಿತು ಮಾಡಿದಾಗ ಒಳ್ಳೆಯವರೆಲ್ಲ ಖುಷಿ ಪಡ್ತಾರೆ. ಕೆಟ್ಟವ್ರೇನಾದರೂ ಅವ್ರಿಗೆ ಸರಿ ಹೋಗೋ ರೀತಿ ಏನಾದರೂ ಅಲ್ಲಿ ಹೋರಾಡಿದಾಗ ಕೆಟ್ಟವರೆಲ್ಲ ಖುಷಿ ಪಡ್ತಾರಲ್ವಾ. ಇಲ್ಲಿ ಅರ್ಜುನ ಆ ರೀತಿ ಬಾಣಗಳನ್ನ ಹೊಡೆದು ತಡಿತಾನಲ್ಲ, ಅದನ್ನ ನೋಡಿ ಇವರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಅರ್ಜುನನ ಬಾಣಗಳಿಂದ ಪೀಡಿತರಾಗಿ ಕೌರವ ಸೈನ್ಯವು ವಿಷಾದ ಮತ್ತೆ ಭಯದಿಂದ ನಡುಕ್ತಾ ಓಡ್ ಹೋಗೋದಕ್ಕೆ ಶುರುವಾಗುತ್ತೆ. ಅದು ಓಡ್ ಹೋಗ್ತಾ ಇರೋದನ್ನ ನೋಡಿ ಕೋಪ ಮಾಡಿಕೊಂಡು ಭೀಷ್ಮ, ದ್ರೋಣಾಚಾರ್ಯರು ಅದನ್ನ ತಡೀತಾರೆ. ದುರ್ಯೋಧನನನ್ನ ನೋಡಿ ಕೆಲವು ಯೋಧರು ಹಿಂದಿರುಗೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈಗ ನಮ್ಮ ರಾಜ ನೋಡ್ಬಿಟ್ಟ ಅಂತ ಅಂದ್ಬಿಟ್ಟು ಓಡ್ ಹೋಗ್ತಾ ಇದ್ದವರು ಮತ್ತೆ ಹಿಂದಿರುಗಿ ವಾಪಸ್ ಬರೋದಕ್ಕೆ ಬರ್ತಾರೆ. ಅವ್ರು ಹಿಂದಿರುಗ್ತಾ ಇರೋದನ್ನ ನೋಡಿ ಇನ್ನೂ ಬೇರೆಯವರು ಕೂಡ ಸಂಕೋಚದಿಂದ, ಅಂದ್ರೆ ಇವ್ರು ಹೋಗ್ತಾ ಇದ್ದಾರಪ್ಪ, ಈಗ ನಾವು ವಾಪಸ್ ಹೋದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಮತ್ತು ಅವರು ಕೂಡ ಹಿಂದಿರುಗ್ತಾ ಇದ್ರು. ಎಲ್ಲರೂ ಹಿಂದಿರುಗಿ ಬಂದ ಮೇಲೆ ದುರ್ಯೋಧನ ಭೀಷ್ಮರ ಹತ್ರ ಹೋಗಿ ಹೇಳ್ತಾನೆ. ಏನು ಹೇಳ್ತಾನೆ? ಪಿತಾಮಹರೇ, ನಾನು ಏನನ್ನ ನಿವೇದನೆ ಮಾಡ್ಕೊಳ್ತಾ ಇದ್ದೀನೋ ಅದ್ರ ಮೇಲೆ ನೀವು ಗಮನ ಕೊಡಿ. ಎಲ್ಲಿವರೆಗೆ ನೀವು ಮತ್ತೆ ಆಚಾರ್ಯ ದ್ರೋಣರು ಜೀವಂತವಾಗಿರ್ತಿರೋ, ಅಶ್ವತ್ಥಾಮ, ಸುಹದ್ವರ್ಗ ಮತ್ತೆ ಕೃಪಾಚಾರ್ಯ ಎಲ್ಲಿವರೆಗೆ ಇರ್ತಾರೋ ಅಲ್ಲಿ ತನಕ ನಮ್ಮ ಸೈನ್ಯ ಈ ರೀತಿ ಓಡ್ ಹೋಗೋದಿದೆಯಲ್ಲ, ಇದು ನಿಮಗೆ ಗೌರವದ ವಿಷಯ ಅಲ್ಲ. ಅಂದ್ರೆ ನಿಮ್ಮಂಥ ದಿಗ್ಗಜರಿರ್ಬೇಕಾದ್ರೆ ನಮ್ಮ ಸೈನ್ಯ ಓಡ್ ಹೋಗುತ್ತೆ ಅಂದ್ರೆ ಏನು ಅರ್ಥ? ಅಂದ್ರೆ ನೀವು ಬದುಕಿರೋವರೆಗೂ ನಮ್ಮ ಸೈನ್ಯ ಓಡ್ ಹೋಗೋ ಮಾತೇ ಇರಬಾರ್ದು ಅದರಲ್ಲಿ. ನಾನಿದನ್ನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಏನು ಅಂತಂದ್ರೆ, ಪಾಂಡವರಿದಾರಲ್ಲ ಅವರು ನಿಮ್ಮ ಸರಿಸಮಾನರಾದಂತಹ ಯೋಧರು ಅನ್ನೋದನ್ನ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ಕೂಡ ನೀವು ಅವ್ರ ಮೇಲೆ ಕೃಪಾದೃಷ್ಟಿಯನ್ನ ಇಡ್ತಾ ಇದ್ದೀರಾ. ಅಂತಂದ್ರೆ ಏನು? ಅಯ್ಯೋ ನಮ್ಮ ಮೊಮ್ಮಕ್ಕಳು ಹೋಗ್ಲಿ ಬಿಡು ಅನ್ನೋ ರೀತಿ ಕೃಪೆ ತೋರಿಸಿ ಅವ್ರನ್ನ ನೋಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಸೈನ್ಯ ಎಲ್ಲ ಕೊಲ್ಲಲ್ಪಡ್ತಾ ಇದೆ, ಮತ್ತೆ ನೀವು ಅವರನ್ನ ಕ್ಷಮಿಸ್ತಾ ಇದ್ದೀರಾ ಅದಕ್ಕೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ನೀವು ಈ ರೀತಿ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ನಿಮ್ಮಂಥ ದಿಗ್ಗಜರಿರಬೇಕಾದ್ರೆ ನಮ್ಮ ಸೈನ್ಯ ಓಡ್ ಹೋಗೋ ಮಾತೇ ಇಲ್ಲ. ಆದರೆ ಓಡ್ ಹೋಗ್ತಾ ಇದ್ದಾರೆ ಅಂತಂದರೆ ನೀವು ಪಾಂಡವರ ಮೇಲೆ ಕೃಪೆಯನ್ನು ತೋರಿಸ್ತಾ ಇದ್ದೀರಾ. ಅವ್ರ ಮೇಲೆ ನೀವು ಯುದ್ಧ ಮಾಡಬೇಕು, ಅವ್ರನ್ನ ಸೋಲಿಸ್ಬೇಕು ಅನ್ನುವ ಮನಸ್ಥಿತಿ ಇಟ್ಕೊಂಡು ಯುದ್ಧ ಮಾಡ್ತಾ ಇಲ್ಲ ನೀವು ಅನ್ನೋದನ್ನ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ.
ಅಂದರೆ ಪಾಂಡವರು ನಿಮಗೆ ಸರಿಸಮಾನರಾದಂತಹ ಯೋಧರಂತೂ ಅಲ್ವೇ ಅಲ್ಲ. ಯಾಕಂದರೆ ಭೀಷ್ಮರು ದ್ರೋಣಾಚಾರ್ಯರು ಸಾಮಾನ್ಯವರಲ್ಲ, ಅವರೆಲ್ಲ ಇಚ್ಛಾಮರಣಿಗಳು. ಆಮೇಲೆ ತುಂಬ ಅನುಭವ ಇರುವಂಥವರು ಮತ್ತು ಒಳ್ಳೆ ಧನುರ್ಧಾರಿಗಳು ಮತ್ತು ಯೋಧರು ಅದೆಲ್ಲ ಆಗಿರೋದ್ರಿಂದ ನಮ್ಮ ಕಡೆಯವ್ರನ್ನ ಅವ್ರು ಹೇಗೆ ಓಡ್ ಹೋಗೋ ಥರ ಮಾಡ್ತಾ ಇದ್ದಾರೆ ಅಂದರೆ, ನೀವು ಸರಿಯಾಗಿ ಇಲ್ಲಿ ಯುದ್ಧ ಮಾಡ್ತಾ ಇಲ್ಲ, ಅವ್ರ ಮೇಲೆ ಕೃಪೆ ಮಾಡ್ತಾ ಇದ್ದೀರಾ, ಅವರನ್ನು ಕ್ಷಮಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ನಮ್ಮ ಸೈನ್ಯದವರೆಲ್ಲ ಸಾಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.